ಬೇಸಿಗೆಯಲ್ಲಿ ಆರೋಗ್ಯಕರವಾಗಿ ಇರುವುದು ಅತ್ಯಗತ್ಯ. ತಾಪಮಾನ ಹೆಚ್ಚಾದಾಗ ದೇಹವನ್ನು ತಂಪಾಗಿಡುವುದು ಅಗತ್ಯ. ಇಲ್ಲಿ ಕೆಲವು ಮುಖ್ಯ ಬೇಸಿಗೆ ಆರೋಗ್ಯ ಸಲಹೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ದಿನಕ್ಕೆ ನಾವು ಕನಿಷ್ಠ 8ರಿಂದ 10 ಗ್ಲಾಸ್ ನೀರು ಕುಡಿಯಬೇಕು. ತೆಂಗಿನಕಾಯಿ ನೀರು, ಮಜ್ಜಿಗೆ, ಹಣ್ಣಿನ ರಸ ಇವುಗಳು ನಮ್ಮ ಬಾಡಿನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ತಿನ್ನುವ ಆಹಾರ ಸರಳವಾಗಿರಲಿ. ದಿನನಿತ್ಯದ ಆಹಾರದಲ್ಲಿ ಫ್ರೆಶ್ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ವಾಟರ್ ಮಿಲನ್, ಕುಕ್ಕುಂಬರ್, ಆರೆಂಜ್ ಅಂಥ ಫ್ರೂಟ್ಸ್ಗಳನ್ನ ನಾವು ತಿನ್ನೋ ಆಹಾರದಲ್ಲಿ ಸೇರಿಸ್ಕೋಬೇಕು. ಆದಷ್ಟು ಹೆವಿ ಆಯಿಲಿ ಫುಡ್, ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಬೇಕು. ಇದು ನಮ್ಮ ಬಾಡಿ ಹೀಟ್ನ ಇನ್ಕ್ರೀಸ್ ಮಾಡುತ್ತೆ. ಹೊಟ್ಟೆ ತೂಕವಾಗದಂತೆ ಚಿಕ್ಕ ಚಿಕ್ಕ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು. ನಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈ ಬೇಸಿಗೆಯಲ್ಲಿ ಹೊರಗಡೆ ಹೋಗುವ ಮೊದಲು ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದು. ಹಗುರವಾದ ಬಟ್ಟೆ ಧರಿಸುವುದು ಒಳಿತು. ಒಂದು ವೇಳೆ ತೀವ್ರ ಬಿಸಿಲಿದೆ ಅನ್ನೋದಾದರೆ ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮಧ್ಯಾಹ್ನ 12ರಿಂದ ಸಂಜೆ 4 ಮಧ್ಯ ಹೊರಗಡೆ ಹೋಗದೇ ಇರೋದೇ ಉತ್ತಮ. ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ಹೊರಗಡೆ ಹೋಗಿ. ತುಂಬ ಅಗತ್ಯ ಇದೆ, ನಾವು ಆ ಸಮಯದಲ್ಲಿ ಹೊರಗಡೆ ಹೋಗಬೇಕು ಅನ್ನೋದಾದರೆ ಛತ್ರಿ ಯೂಸ್ ಮಾಡಿ, ತಲೆಗೆ ಸ್ಕಾರ್ಫ್ ಯೂಸ್ ಮಾಡಿ. ಆದಷ್ಟು ನಿಮ್ಮ ಮನೆಯನ್ನು ತಂಪಾಗಿಡಲು ಪ್ರಯತ್ನಿಸಿ. ಕಿಟಕಿಗಳನ್ನು ಬೆಳಿಗ್ಗೆ ಮತ್ತು ಸಂಜೆ ತೆರೆಯಿರಿ. ನಾವು ನಮ್ಮ ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ದಿನಕ್ಕೆ 2 ಬಾರಿ ಸ್ನಾನ ಮಾಡಿ. ಹೆಚ್ಚು ಬೆವರು ಬಂದರೆ ಟಾಲ್ಕಮ್ ಪೌಡರ್ ಅಥವಾ ಆಂಟಿಫಂಗಲ್ ಪೌಡರನ್ನು ಬಳಸಿ. ಪಾದರಕ್ಷೆ ಆರಿಸುವಾಗ ಗಾಳಿ ಹಾದುವಂತಹ ಚಪ್ಪಲಿ ಬಳಸುವುದು ಈ ಬೇಸಿಗೆಯಲ್ಲಿ ಒಳ್ಳೆಯದು. ವ್ಯಾಯಾಮ ಮಾಡುವವರು ತುಂಬ ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ ಮಾಡುವುದು, ಅದರಲ್ಲೂ ಹಗುರವಾದ ವ್ಯಾಯಾಮ ಮಾಡುವುದು ಉತ್ತಮ. ಆಹಾರ ಮತ್ತು ನೀರಿನ ಶುದ್ಧತೆಯ ಬಗ್ಗೆ ಜಾಗೃತರಾಗಿರಿ. ಆದಷ್ಟು ಬೀದಿ ಆಹಾರ ಮತ್ತು ತೆರೆದಿರುವ ಪದಾರ್ಥಗಳನ್ನು ತಿನ್ನೋದನ್ನು ತಪ್ಪಿಸಿ. ಈ ಬಿಸಿಲಿನಿಂದ ಉಂಟಾಗುವ ಕಾಯಿಲೆಗಳ ಕುರಿತು ಎಚ್ಚರದಿಂದಿರಿ. ತಲೆನೋವು, ದಣಿವು ಮತ್ತು ಜ್ವರದ ಭಾವನೆ ನಿಮ್ಮಲ್ಲಿ ಉಂಟಾದರೆ ತಕ್ಷಣ ತಂಪಾದ ಸ್ಥಳದಲ್ಲಿ ವಿಶ್ರಾಂತಿ ಪಡೆದು ನೀರು ಕುಡಿಯಿರಿ. ತೀವ್ರ ಅನಾರೋಗ್ಯ ಕಂಡುಬಂದರೆ ತಕ್ಷಣ ವೈದ್ಯಕೀಯ ನೆರವು ಪಡೆಯಿರಿ. ಈ ಬೇಸಿಗೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಕೊಟ್ಟಿರೋ ಟಿಪ್ಸ್ ನಿಮಗೆ ಕೆಲವೊಂದು ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.